ಮಾಜಿ ಸಚಿವರು ಶಾಸಕರಂತ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆ ಬಂದಿರುವಾಗ ಮಾತಾಡಿಸ್ತಾ ಹೋಗ್ತೀನಿ ಸರ್. ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಮತ್ತು ನಿಮ್ಮ ಅವರ ಒಡನಾಟ ಸರ್. ಎಸ್.ಎಂ. ಕೃಷ್ಣರವರು ಒಬ್ಬ ಧೀಮಂತ ನಾಯಕರು. ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಈ ರಾಜ್ಯಕ್ಕೆ ಮೂಡಿಸಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಅವರು ಸೇರಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಮತ್ತು ದಕ್ಷ ಆಡಳಿತಗಾರರು. ಅಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಗೆ ನಾನು ಅನೇಕ ಬಾರಿ ಅವ್ರ ಹತ್ರ ನಾನು ಹೋದಾಗ ಭಾಳ ಗೌರವಯುತವಾಗಿ ನಮ್ಮನ್ನು ಕಾಣೋರು. ಯಾವಾಗಾರೆ ನಾವು ಮನೆಗೆ ಹೋದಂಥ ಸಂದರ್ಭದಲ್ಲಿ ಅದು ಅವ್ರ ಕಡೆಯಿಂದ ಕೆಲವೊಂದು ಸಲಹೆಗಳನ್ನು ಕೆಲವೊಂದು ವಿಚಾರಗಳನ್ನು ನಾವು ಕೇಳಲಿಕ್ಕೆ ಹೋದಾಗ ಭಾಳ ಆತ್ಮೀಯತೆಯಿಂದ ನಮ್ಮನ್ನು ಬರಮಾಡಿಕೊಂಡು ತಮ್ಮ ಅಭಿಪ್ರಾಯವನ್ನು ನಮಗೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ನಿಮ್ಮಂಥ ಯುವಕರೆಲ್ಲರೂ ಬೆಳಿಬೇಕು ಅಂತಕ್ಕಂಥ ಒಂದು ಶುಭಾಶಯರು ಕೂಡ ನಮಗೆ ಹೇಳ್ತಾಯಿದ್ರು. ಒಬ್ಬ ಸಚ್ಚಾರಿತ ರಾಜಕಾರಣಿನೂ ಕೂಡ ಹೌದು. ಹೀಗಾಗಿ ಅವರು ಒಬ್ಬ ನಮಗೆ ಮಾರ್ಗದರ್ಶಕರು ಅಂತಲೂ ಹೇಳಿದರೆ ತಪ್ಪಾಗಲಿಕ್ಕೆ. ಅಂಥವರನ್ನು ಕಳ್ಕೊಂಡು ಇವತ್ತು ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಕೂಡ ಇವತ್ತು ದುಃಖಿತರಾಗಿದ್ದೀವಿ. ಮತ್ತು ಅವ್ರ ಕುಟುಂಬದ ಸದಸ್ಯರಿಗೆ ದುಃಖ ಭರಿಸುವಂಥ ಒಂದು ಶಕ್ತಿಯನ್ನು ದಯಪಾಲಿಸಲಿ ಅಂತೇಳಿ ನಾನು ಭಗವಂತನಿಗೆ ಪ್ರಾರ್ಥನೆ. ಇದಿಷ್ಟು ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಸುನಿಲ್, TV9 ಬೆಳಗಾವಿ. ಮಾಜಿ ಸಚಿವರು ಶಾಸಕರಂತ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆ ಬಂದಿರುವಾಗ ಮಾತಾಡಿಸ್ತಾ ಹೋಗ್ತೀನಿ ಸರ್. ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಮತ್ತು ನಿಮ್ಮ ಅವರ ಒಡನಾಟ ಸರ್. ಎಸ್.ಎಂ. ಕೃಷ್ಣರವರು ಒಬ್ಬ ಧೀಮಂತ ನಾಯಕರು. ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಈ ರಾಜ್ಯಕ್ಕೆ ಮೂಡಿಸಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಅವರು ಸೇರಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಮತ್ತು ದಕ್ಷ ಆಡಳಿತಗಾರರು. ಅಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಗೆ ನಾನು ಅನೇಕ ಬಾರಿ ಅವ್ರ ಹತ್ರ ನಾನು ಹೋದಾಗ ಭಾಳ ಗೌರವಯುತವಾಗಿ ನಮ್ಮನ್ನು ಕಾಣೋರು. ಯಾವಾಗಾರೆ ನಾವು ಮನೆಗೆ ಹೋದಂಥ ಸಂದರ್ಭದಲ್ಲಿ ಅದು ಅವ್ರ ಕಡೆಯಿಂದ ಕೆಲವೊಂದು ಸಲಹೆಗಳನ್ನು ಕೆಲವೊಂದು ವಿಚಾರಗಳನ್ನು ನಾವು ಕೇಳಲಿಕ್ಕೆ ಹೋದಾಗ ಭಾಳ ಆತ್ಮೀಯತೆಯಿಂದ ನಮ್ಮನ್ನು ಬರಮಾಡಿಕೊಂಡು ತಮ್ಮ ಅಭಿಪ್ರಾಯವನ್ನು ನಮಗೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ನಿಮ್ಮಂಥ ಯುವಕರೆಲ್ಲರೂ ಬೆಳಿಬೇಕು ಅಂತಕ್ಕಂಥ ಒಂದು ಶುಭಾಶಯರು ಕೂಡ ನಮಗೆ ಹೇಳ್ತಾಯಿದ್ರು. ಒಬ್ಬ ಸಚ್ಚಾರಿತ ರಾಜಕಾರಣಿನೂ ಕೂಡ ಹೌದು. ಹೀಗಾಗಿ ಅವರು ಒಬ್ಬ ನಮಗೆ ಮಾರ್ಗದರ್ಶಕರು ಅಂತಲೂ ಹೇಳಿದರೆ ತಪ್ಪಾಗಲಿಕ್ಕೆ. ಅಂಥವರನ್ನು ಕಳ್ಕೊಂಡು ಇವತ್ತು ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಕೂಡ ಇವತ್ತು ದುಃಖಿತರಾಗಿದ್ದೀವಿ. ಮತ್ತು ಅವ್ರ ಕುಟುಂಬದ ಸದಸ್ಯರಿಗೆ ದುಃಖ ಭರಿಸುವಂಥ ಒಂದು ಶಕ್ತಿಯನ್ನು ದಯಪಾಲಿಸಲಿ ಅಂತೇಳಿ ನಾನು ಭಗವಂತನಿಗೆ ಪ್ರಾರ್ಥನೆ. ಇದಿಷ್ಟು ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಸುನಿಲ್, TV9 ಬೆಳಗಾವಿ.